ಅನಾಮಿಕ ವ್ಯಕ್ತಿಯ ಬುರುಡೆ ರಹಸ್ಯ ಬಿಚ್ಚಿಡುವಂತಹ ಕಾರ್ಯಾಚರಣೆ ಮುಂದುವರಿತಾ ಇದೆ. ಕಳೆದ 15 ದಿನಗಳಿಂದ ವಿಚಾರಣೆ, ಸಮಾಧಿ ಶೋಧನೆ ನಡೀತಾ ಬರ್ತಾ ಇದೆ. ಇನ್ನು ದಿಢೀರ್ 15ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತು. 5 ಗಂಟೆ ಕಾರ್ಯಾಚರಣೆ ಮಾಡಿದ್ದು ಬಿಟ್ಟರೆ ಅಲ್ಲಿ ಬೇರೆ ಏನೂ ಸಿಕ್ಕಿಲ್ಲ, ಬರೀ ಮಣ್ಣೆ ಅಲ್ಲಿ ಲಭ್ಯ ಆಗಿದೆ. ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ ಮ್ಯಾರಥಾನ್. 5 ಅಡಿ ಅಗೆದರೂ ಸಿಕ್ಕಿದ್ದು ಬರೀ ಮಣ್ಣು. ಅನಾಮಿಕನಿಗೆ ಆಟ, ಎಸ್ಐಟಿಗೆ ಸಂಕಟ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆಂಬ ಅನಾಮಿಕನ ವಿಚಾರಣೆ ಮತ್ತು ಸ್ಥಳ ಶೋಧ ಕಾರ್ಯ ಮುಂದುವರಿಯಿತು. ನೇತ್ರಾವತಿ ನದಿ ತೀರದ ಬಂಗ್ಲೆಗುಡ್ಡೆಯ ಕಾರ್ಯಾಚರಣೆ ಮುಗಿದಿದ್ದು, ನಿನ್ನೆ ಅಧಿಕಾರಿಗಳ ತಂಡ ಬೋಳಿಯಾರ್ಗೆ ಬಂದು ಇಳಿಯಿತು. ಮಧ್ಯಾಹ್ನ 1 ಗಂಟೆಗೆ ಮುಸುಕುದಾರಿ ಮತ್ತು 40 ಅಧಿಕಾರಿಗಳು ಹಾಗೂ ಪೊಲೀಸರ ತಂಡ ಕಾಡು ಪ್ರವೇಶಿಸಿತು. ನಂತರ ಶುರುವಾಗಿದ್ದೆ ತಲೆ ಬುರುಡೆಗಳ ತಲಾಶ್ ಕಾರ್ಯ. ಪಾಯಿಂಟ್ ನಂಬರ್ 15ಕ್ಕೆ ಮುಸುಕುದಾರಿಯನ್ನು ಕರ್ಕೊಂಡ್ ಬರ್ತಾ ಇರುವಂತದ್ದು. ಇದು ರಸ್ತೆ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ರಸ್ತೆ. ಕಲ್ಲೇರಿ ಅನ್ನೋ ಜಾಗದಲ್ಲಿ ಮುಸುಕುದಾರಿಯ ವಿಚಾರಣೆ ಆಗ್ತದೆ ಅನ್ನುವಂಥದ್ದು ಮತ್ತು ಅಲ್ಲಿ ಏನಾದರೂ ಒಂದು ಭಾಗದಲ್ಲಿ ಡಿಗ್ಗಿಂಗ್ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿತ್ತು. ಆದರೆ ಕಲ್ಲೇರಿಯನ್ನು ದಾಟಿ 2 ಕಿಲೋಮೀಟರ್ ದಾಟಿ ಆತನನ್ನು ಕರ್ಕೊಂಡು ಬಂದಿರುವಂಥದ್ದು ಈ ಸ್ಪಾಟ್ಗೆ, ಬೋಳಿಯಾರು ಸಮೀಪದ ಗೋಂಕ್ರತಾರ್ ಅನ್ನುವಂಥ ಪ್ರದೇಶಕ್ಕೆ ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದಾರೆ. ಕಲ್ಲೇರಿ ಅನ್ನೋ ಒಂದು ಸ್ಪಾಟ್ ಆಗಿತ್ತು, ಅದು ಅಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಬೋಳಿಯಾರ್ ಸಮೀಪದ ಗೋಂಕ್ರತಾರ್ ಎಂಬಲ್ಲಿ ಈ ಥರದ ಒಂದು ಡಿಗ್ಗಿಂಗ್ ಕಾರ್ಯಾಚರಣೆಗೆ ಮತ್ತು ಮಹಾಜರ್ ಪ್ರಕ್ರಿಯೆಗೆ ಕರ್ಕೊಂಡು ಹೋಗಿರುವಂಥದ್ದು ನಾವು ನೋಡ್ಬೋದು. ಸ್ಥಳಗಳಲ್ಲಿ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ ಮತ್ತು ಗೋಂಕ್ರತಾರ್ಗೆ ಹೋಗುವಂಥ ರಸ್ತೆಗೆ ಸಂಪೂರ್ಣವಾಗಿ ಟೇಪ್ ಕಟ್ಟಿ ಇಲ್ಲಿಯವರೆಗೆ ಮಾತ್ರ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮಗಳಿಗೆ ಪ್ರವೇಶ ಅನ್ನುವಂಥದ್ದನ್ನು ತೋರಿಸಿರುವಂಥದ್ದು. ಈಗಾಗಲೇ ಈ ಭಾಗಕ್ಕೆ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಆ ಮುಸುಕುದಾರಿ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿರುವಂಥದ್ದು. ಅದಕ್ಕೆ ಬೇಕಾದಾಗಿ ಒಂದು ಆರಂಭದಲ್ಲಿ ಮಹಾಜರು ಪ್ರಕ್ರಿಯೆಯನ್ನು ಮಾಡಬೇಕಾಗ್ತದೆ, ಸ್ಥಳವನ್ನು ಗುರುತಿಸಬೇಕಾಗ್ತದೆ. ಎಷ್ಟು ಸ್ಥಳಗಳನ್ನು ಗುರುತಿಸ್ತಾರೆ ಅನ್ನುವಂಥದ್ದು ಈಗ ಇರುವಂತಹ ನಮಗೆ ಮಾಹಿತಿ. ಧಾರಾಕಾರ ಮಳೆ, ಸ್ಥಗಿತಗೊಂಡ ಕಾರ್ಯಾಚರಣೆ. ಕಾಡಿನ ಕೆಸರಿನಲ್ಲಿ ಸುಸ್ತು ಬಿದ್ದ ಅಧಿಕಾರಿಗಳು. ಕಾಡಿನಲ್ಲಿ ಸುಮಾರು 5 ಗಂಟೆಗಳ ಕಾರ್ಯಾಚರಣೆಯ ನಂತರ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ಬರೀ ಮಣ್ಣು ಮಾತ್ರ. 6 ಅಡಿಗಿಂತ ಆಳಕ್ಕೆ ಹೋದ ತಂಡ ಇಲ್ಲೇನೂ ಇಲ್ಲ ಎಂದು ನಿರ್ಧರಿಸಿ ಬಿಟ್ಟಿತ್ತು. ಮಾಸ್ಕ್ ಮ್ಯಾನ್ ಮತ್ತೆ ಕನ್ಫ್ಯೂಷನ್ ಆಗಿ ಬೇರೆ ಬೇರೆ ಜಾಗ ತೋರಿಸಿದ. ಅಲ್ಲಿ ಇಲ್ಲಿ ಕಾಡಿನಲ್ಲಿ ಸುತ್ತಾಡಿ ಪರಿಶೀಲಿಸಿ ತಂಡ ವಾಪಸ್ ಬಂದಿದೆ. ವಿಪರೀತವಾದ ಮಳೆ ಈ ಶೋಧ ಕಾರ್ಯಕ್ಕೆ ಅಡ್ಡಿ ಆಗ್ತಾ ಇರುವಂತದ್ದು ನಾವು ನೋಡಬಹುದು. ಯಾವ ಪ್ರಮಾಣದಲ್ಲಿ ಈ ಮಳೆ ಸುರಿತಾ ಇದೆ ಅನ್ನುವಂಥದ್ದು. ಪ್ರಮುಖವಾಗಿ ಈ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇರುವಂತಹ ಈ ಪ್ರದೇಶದಲ್ಲಿ ವಿಪರೀತವಾದ ಮಳೆ ಆಗ್ತಾ ಇರುವಂಥದ್ದು ನಾವು ನೋಡಬಹುದು. ಇದು ಗೋಂಕ್ರತಾರ್ ಕಾಡಿನ ದೃಶ್ಯಾವಳಿಗಳನ್ನು, ಗೋಂಕ್ರತಾರ್ ಕಾಡು ಯಾವ ರೀತಿ ದಟ್ಟವಾಗಿ ಆವರಿಸಿದೆ ಅನ್ನುವಂಥದ್ದು. ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಈ ಥರದ ಡಿಗ್ಗಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ನಾವು ನೋಡ್ಬೋದು ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಬೋರ್ಡು, ಅಂದರೆ ಈ ಆಸುಪಾಸಿನಲ್ಲಿ ಧರ್ಮಸ್ಥಳ ಏನು ಸಿಟಿ ಇದೆ ಅಲ್ಲಿಗೆ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಈ ಥರದ ಒಂದು ಸ್ಪಾಟನ್ನು ಗುರುತಿಸಿರುವಂಥದ್ದು. ಈ ಸ್ಪಾಟ್ನಲ್ಲಿ ದಟ್ಟವಾದ ಮಳೆ ಬೀಳ್ತಾ ಇದೆ. ಹಾಗಾಗಿ ಅಧಿಕಾರಿಗಳಿಗೆ ಕಳೆದ ಈ 13 ಪಾಯಿಂಟ್ನ ಸಂದರ್ಭದಲ್ಲೂ ಕೂಡ ಆರಂಭದ 1ರಿಂದ 5ನೇ ಪಾಯಿಂಟ್ನವರೆಗೆ ವಿಪರೀತವಾದ ಮಳೆ ಬಂದಿತ್ತು. ಹೀಗಾಗಿ ಅಧಿಕಾರಿ ಸಿಬ್ಬಂದಿಗಳಿಗೆ ವಿಪರೀತವಾಗಿ ಆ ಕಾಡಿನ ಒಳಗೆ ಮಳೆ ಆಗ್ತಾ ಇರೋದ್ರಿಂದ ಈ ಥರದ ಕಾರ್ಯಾಚರಣೆ ಮಾಡಲಿಕ್ಕೆ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಸ್ಥಗಿತ ಮಾಡಿಕೊಂಡು ಅಲ್ಲಿ ಬೇಕಾದ ಶೆಲ್ಟರ್ಗಳನ್ನು ಮಾಡಿಕೊಂಡು ತಾರ್ಪಾಲ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ವೆಹಿಕಲ್ಗಳನ್ನು ಕೂಡ ಅಧಿಕಾರಿಗಳು ತೆಗೆದುಕೊಂಡು ಹೋಗಲಿಲ್ಲ. ವೆಹಿಕಲನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅದರಲ್ಲಿ ಅವರು ಮಳೆ ಕಡಿಮೆ ಆಗುವವರೆಗೆ ವೆಯ್ಟ್ ಮಾಡ್ತಾ ಇದ್ರು. ಆದರೆ ಈಗ ವಿಪರೀತವಾದ ಮಳೆ ಸುರಿತಾ ಇರುವಂಥದ್ದು. ಹಾಗಾಗಿ ಡಿಗ್ಗಿಂಗ್ ಕಾರ್ಯಾಚರಣೆ ಕೂಡ ಬಹಳಷ್ಟು ಕಷ್ಟ ಆಗ್ತದೆ ಅನ್ನುವಂಥದ್ದು. ಒಟ್ಟಾರೆ 16ರಿಂದ 17 ಪಾಯಿಂಟ್ನಲ್ಲಿ ಇವತ್ತು ಮಹಾಜರು ಮಾಡಿ ಶವ ಶೋಧಿಸಬಹುದು. ಈ ಮ್ಯಾರಥಾನ್ 30ನೇ ಪಾಯಿಂಟ್ವರೆಗೂ ಮುಂದುವರಿಯಬಹುದು ಎಂದು ಹೇಳಲಾಗ್ತಿದೆ. ಆತ ಹೇಳಿದ ಸ್ಥಳಗಳಲ್ಲಿ ಪರಿಶೀಲನೆ ಮಾಡುವ ಅನಿವಾರ್ಯತೆ ಮತ್ತು ಜವಾಬ್ದಾರಿ ಎಸ್ಐಟಿಯದ್ದಾಗಿದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು.